ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ನಗರದ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಜೈಲು ಸಿಬ್ಬಂದಿ ಹಾಗೂ ಖೈದಿಗಳಲ್ಲಿ ಅಚ್ಚರಿ ಮೂಡಿಸಿದರು. ಮೊದಲ ಬಾರಿಗೆ ನಡೆದ ಈ ಮಿಂಚಿನ ಪರಿಶೀಲನೆಯಲ್ಲಿ ಕಾರಾಗೃಹದ ವ್ಯವಸ್ಥೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ಅವರು ಖೈದಿಗಳ ಮನಪರಿವರ್ತನೆಗೆ ಒತ್ತು ನೀಡಿದರು. ಕಾರಾಗೃಹ ಪ್ರವೇಶಿಸುತ್ತಿದ್ದಂತೆಯೇ ಡಿಸಿ ಅವರು ನೇರವಾಗಿ ಅಡುಗೆ ಮನೆಗೆ ತೆರಳಿ ಖೈದಿಗಳಿಗೆ ನೀಡಲಾಗಿರುವ ಆಹಾರದ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿದರು. ಖೈದಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗಬೇಕು, ಗುಣಮಟ್ಟದ ಯಾವುದೇ ರಾಜಿ ಆಗಬಾರದು ಎಂದು ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿದರು. ತಯಾರಾಗುವ ಆಹಾರವನ್ನು ಖುದ್ದಾಗಿ ಪರಿಶೀಲಿಸಿ ವ್ಯವಸ್ಥೆಯ ಬಗ್ಗೆ ತೃಪ್ತಿ ಪಡೆದುಕೊಂಡರು. ಪೇಪರ್ ಓದ್ತಾ ಇದ್ರು ಕೆಲವರೆಲ್ಲ ನೋಡಿದೆ ನಾನು. 3ನೇ ತಾರೀಕು ಸೀಲ್ ಹಾಕೊಳ್ಳಿ. ಅಲ್ಲಿ ಸೀಲಿಸ್ಕೊ. ಶಿವ ಫೋನ್ ಮಾಡಿ ಸೀಲಿ ಒಳಗಡೆ ಥರ ಕಾರ್ ಇಲ್ಲ ಅಂದರೆ ಬೇಡ ಬಿಡಿ. ಗ್ಯಾಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಬಟ್ ಡ್ರೈ ಅನ್ಸುತ್ತೆ. ಇದ್ರ ಜೊತೆಲಿ ಏನಾದ್ರು ಕೊಡ್ತೀರಾ? ಚಟ್ನಿ ಯಾರಿಗೂ ಮೋಸ ಮಾಡೋದು ಬೇಡ. ಸಿಂಪಲ್ ಆಗಿ ಇಸ್ಕೊಂಡು ಹೋದ್ರೆ ಸಾಕಾಗುತ್ತೆ. ಮದುವೆ ಆಗಿದೆನಾ? ಮಕ್ಕಳೆಷ್ಟು? ಎಲ್ಲಿದ್ದಾರೆ? ಮನೆಗೆ ಹೊಲ ಇದೆನಾ? ಬೇಗ ಬೇರೆ ತಗೊಂಡು ಕಳಿಸಿ. ಹೇಳ್ಕೊಳ್ಳಿ, ಒಳ್ಳೇದನ್ನು ಲಿಸನ್ ಮಾಡಿ, ಒಳ್ಳೇದು ಕೇಳ್ಕೊಳ್ಳಿ, ಮುಂದಕ್ಕೆ ಅವ್ರಿಗೆಲ್ಲ ಗೊತ್ತಿದೆ, ನಾವೇನು ಹೇಳೋದು ಬೇಕಾಗಿಲ್ಲ. ಆದರೆ ಚಿಕ್ಕವ್ರು ಇರ್ತಾರೆ, ಗೊತ್ತಾಗಲ್ಲ. ಆ ಥರ ಎಲ್ಲ ಮಾಡಿ